ಸ್ನೇಹಿತರೆ, ಇಂದು ನಡೆದ ಭಾರತ ಮತ್ತು ಬಾಂಗ್ಲಾದೇಶದ ಎರಡನೇ ದಿನದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಬೌಲರ್ಗಳ ದಾಳಿಗೆ ಬಾಂಗ್ಲಾದೇಶದ ಬ್ಯಾಟರ್ಗಳು ತತ್ತರಿಸಿದ್ದಾರೆ. ಸ್ನೇಹಿತರೆ, ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಮಾಡಲು ಬಂದ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರ ಬ್ಯಾಟಿಂಗ್ ನೆರವಿನಿಂದ 330ರ ಗಡಿ ದಾಟಿದ ಭಾರತದ ಸ್ಕೋರ್. ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರು ಔಟ್ ಆಗುತ್ತಿದ್ದಂತೆ ಬೇರೆ ಯಾವ ಬ್ಯಾಟರ್ ಕೂಡ ಕ್ರೀಸ್ ನಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಸ್ನೇಹಿತರೆ, ನಂತರ ಭಾರತವು ತನ್ನ 10 ವಿಕೆಟ್ಗಳನ್ನು ಕಳೆದುಕೊಂಡು 370 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಸ್ನೇಹಿತರೆ, ನಂತರ ಬ್ಯಾಟಿಂಗ್ ಮಾಡಲು ಬಂದ ಬಾಂಗ್ಲಾ ಬ್ಯಾಟರ್ಗಳು 10 ವಿಕೆಟ್ ಕಳೆದುಕೊಂಡು 149 ರನ್ಗಳನ್ನು ಗಳಿಸಿದರು. ಬಾಂಗ್ಲಾ ಓಪನರ್ ಗಳನ್ನು ಪೆವಿಲಿಯನ್ಗೆ ಇಟ್ಟಿದ್ದ ಜಸ್ಪ್ರೀತ್ ಬುಮ್ರಾ ಮತ್ತು ಆಕಾಶ್ ದೀಪ್. ನಂತರ ಬ್ಯಾಟಿಂಗ್ ಆಡಲು ಬಂದ ಕ್ಯಾಪ್ಟನ್ ಶಾಂಟ್ ಅವರು 20 ರನ್ ಗಳಿಸಿದ್ದಾಗ ಸಿರಾಜ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಬಂದ ಬಾಂಗ್ಲಾದ ಯಾವ ಬ್ಯಾಟರ್ಗಳು ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ. ಬಾಂಗ್ಲಾದೇಶದ ಪರ ಎಚ್ಚರಿಕೆಯ ಆಟವಾಡುತ್ತಿದ್ದ ಲಿಂಟನ್ ದಾಸ್ ಮತ್ತು ಶಕೀಬ್ ಅಲ್ ಹಸನ್ ಅವರ ವಿಕೆಟ್ ಗಳನ್ನು ರವೀಂದ್ರ ಜಡೇಜಾ ಅವರು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನಂತರ ಬಂದ ಬಾಂಗ್ಲಾದ ಯಾವ ಒಬ್ಬ ಬ್ಯಾಟ್ಸ್ಮನ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ. ಬಾಂಗ್ಲಾದೇಶದ ಪರ ಮೆಹದಿ ಹಸಾನ್ ಮಿರಾಜ್ ಅವರು 52 ಬಾಲ್ ನಲ್ಲಿ 27 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದುಕೊಂಡರು. ಸ್ನೇಹಿತರೆ, ಭಾರತದ ಪರ ಜಸ್ಪ್ರೀತ್ ಬುಮ್ರಾ ಅವರು 4 ವಿಕೆಟ್, ರವೀಂದ್ರ ಜಡೇಜಾ ಅವರು 2 ವಿಕೆಟ್ ಮತ್ತು ಆರ್ಸಿಬಿಯ ಬೌಲರ್ಗಳಾದ ಮೊಹಮ್ಮದ್ ಸಿರಾಜ್ ಮತ್ತು ಆಕಾಶ್ ದೀಪ್ ಅವರು ತಲಾ 2 ವಿಕೆಟ್ ಗಳನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ನಂತರ ಬ್ಯಾಟಿಂಗ್ ಆಡಲು ಬಂದ ಭಾರತದ ಬ್ಯಾಟರ್ಗಳು ಮತ್ತೆ ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಅನುಭವಿಸಿದ್ದಾರೆ. ಸ್ನೇಹಿತರೆ, ಭಾರತದ ಓಪನರ್ ಗಳಾದ ಯಶಸ್ವಿ ಜೈಸ್ವಾಲ್ ಅವರು 10 ರನ್ ಗಳಿಸಿ ನಹೀದ್ ರಾಣಾ ಅವರಿಗೆ ವಿಕೆಟ್ ಒಪ್ಪಿಸಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು 5 ರನ್ ಗಳಿಸಿ ತಸ್ಕಿನ್ ಅಹ್ಮದ್ಗೆ ವಿಕೆಟ್ ಒಪ್ಪಿಸಿದ್ದಾರೆ. ಸ್ನೇಹಿತರೆ, ಮತ್ತೆ ವಿರಾಟ್ ಕೊಹ್ಲಿ ಅವರು 17 ರನ್ ಗಳಿಸಿ ಮೆಹದಿ ಹಸಾನ್ ಮಿರಾಜ್ ಅವರಿಗೆ LBW ಆಗಿದ್ದಾರೆ. ಸ್ನೇಹಿತರೆ, ಭಾರತವು ಎರಡನೇ ದಿನದ ಅಂತ್ಯಕ್ಕೆ 3 ವಿಕೆಟ್ ಕಳೆದುಕೊಂಡು 81 ರನ್ ಗಳಿಸಿದೆ. ಇನ್ನು ಹೆಚ್ಚಿನ ಅಪ್ಡೇಟ್ ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.